ನಮಸ್ಕಾರ. ಈ ಮಾನವ ಹಕ್ಕುಗಳ ಕಾನೂನನ್ನು ನಾವು ಓದ್ತಾ ಇದ್ದೇವೆ. ಇದರಲ್ಲಿ ನಾನು ಈಗ ಘಟಕ 4ರ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಮಾನವ ಹಕ್ಕುಗಳ ಕಾಯಿದೆ ಅಧಿನಿಯಮ ಅಂತಕ್ಕಂಥದ್ದನ್ನು ನಾವು ಭಾರತದಲ್ಲಿ 1993ರಲ್ಲಿ ಜಾರಿಗೆ ತೆಗೆದುಕೊಂಡು ಬಂದ್ವಿ. ಇದಕ್ಕಿಂತ ಮೊದಲು ಅಂದರೆ ICCPR ಆಗಲಿ, ICESCR ಆಗಲಿ, ಅವು ಜಾರಿಗೆ ಬಂದದ್ದು 1976ರಲ್ಲಿ. ಅಂದರೆ 1976ರ ಸಮಯದಲ್ಲೇ ನಾವು ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಬಹುದಿತ್ತು. ಆದರೆ ಆ ಕಾಯ್ದೆಯನ್ನು ಅವಾಗ ಜಾರಿಗೆ ತರಲಿಲ್ಲ. ಅದಕ್ಕೂ ಕೂಡ ಒಂದು ಇತಿಹಾಸ ಇದೆ. ಮುಂದುವರೆದು ಈ ಕಾನೂನಿನ ಪ್ರಮುಖ ಉದ್ದೇಶ ಏನು ಅಂತಂದರೆ ಹ್ಯೂಮನ್ ರೈಟ್ಸ್ ಕಮಿಷನ್ಗಳನ್ನು ಸ್ಥಾಪಿಸೋದು, ಹ್ಯೂಮನ್ ರೈಟ್ಸ್ ನ್ಯಾಯಾಲಯಗಳನ್ನು ಸ್ಥಾಪಿಸುವಂಥದ್ದು. ಇದೇ ಈ ಒಂದು ಕಾಯ್ದೆಯ ಪ್ರಮುಖವಾದಂತಹ ಅಂಶ. ಆಮೇಲೆ ಈ ಒಂದು ಸಂಸ್ಥೆಗಳಿಗೆ ಮತ್ತು ನ್ಯಾಯಾಲಯಕ್ಕೆ ನಾವೇನು ಮಾಡಬೇಕು, ಹೆಚ್ಚು ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದನ್ನು ಮಾಡಿರೋದು. ಆದರೆ ಈ ಕಾನೂನನ್ನು ಮಾಡಬೇಕಾದ್ರೆ ಇದರ ಹಿಂದೆ ನಮ್ಮ ಯುನೈಟೆಡ್ ನೇಷನ್ಸ್ನ ಒಂದು ಸಮ್ಮೇಳನದ ಪರಿಣಾಮ ತುಂಬ ಇದೆ ಅಂತ ಹೇಳ್ಬೋದು. ಅದಕ್ಕೆ ನಾವೇನಂತೀವಿ, ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಆ ಪ್ಯಾರಿಸ್ ಪ್ರಿನ್ಸಿಪಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ದೇಶಗಳಿಗೆ ಅದು ಕರೆ ಕೊಡುತ್ತೆ. ನೀವು ಬರೀ ಕೋವೆನೆಂಟ್ಸ್ನ ಅಕ್ಸೆಪ್ಟ್ ಮಾಡೋದಲ್ಲ, ನಿಮ್ಮ ಕಾನೂನಿನಲ್ಲಿ ಇದರ ಕೆಲವು ಘಟಕಗಳನ್ನು ನೀವು ಮಾಡಬೇಕು, ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡಬೇಕು, ಆಮೇಲೆ ಹ್ಯೂಮನ್ ರೈಟ್ಸ್ ಕೋರ್ಟ್ಗಳಿರಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೊಡ್ತದೆ ಆ ಒಂದು ಸಮಿತಿ. ಪ್ಯಾರಿಸ್ ಕನ್ವೆನ್ಷನ್ ಏನು ಹೇಳ್ತೀವಿ ನಾವು, ಅದರಲ್ಲಿ ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಂತಲೇ ಹೇಳ್ತೀವಿ. ದೋಸ್ ಪ್ರಿನ್ಸಿಪಲ್ಸ್ ಲೇ ಡೌನ್ ರಿಗಾರ್ಡಿಂಗ್ ಕೆಮಿಕಲ್ ವೆಪನ್ಸ್. ದೇರ್ ಇಸ್ ಸಮ್ ಅದರ್ ಇದು, ಬಟ್ ಎನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದೇ ಹ್ಯಾವ್ ಡಿಸ್ಕಸ್ಡ್ ಈಸ್ ಅಬೌಟ್ ದಿ ಹ್ಯೂಮನ್ ರೈಟ್ಸ್. ಆ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ಒಂದು ವಿಡಿಯೋನ ನಿಮಗೆ 3 ಭಾಗಗಳಾಗಿ ವಿಂಗಡಿಸ್ತಾ ಇದ್ದೀನಿ. ಮೊದಲನೇ ಭಾಗದಲ್ಲಿ ನಾನು ಈ ಒಂದು ಪಕ್ಷಿ ನೋಟವನ್ನು ಅಬೌಟ್ ದಿ ಹ್ಯೂಮನ್ ರೈಟ್ಸ್, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ಸ್ ಮೇಲೆ ಅಥವಾ ಮಾನವ ಹಕ್ಕುಗಳ ರಕ್ಷಣೆಯ ಅಧಿನಿಯಮದ ಮೇಲೆ ಒಂದು ಪಕ್ಷಿ ನೋಟವನ್ನು ಕೊಡ್ತೀನಿ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಇನ್ನೆರಡು ಸಂಸ್ಥೆಗಳನ್ನು ಚರ್ಚೆ ಮಾಡಬೇಕು. ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತಕ್ಕಂಥದ್ದು, ಅದು ಕೇಂದ್ರದಲ್ಲಿ ಇರ್ತದೆ, ರಾಜ್ಯದಲ್ಲಿ ಇರ್ತದೆ. ಅದೊಂದು ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ತದನಂತರದಲ್ಲಿ ಈ ಹ್ಯೂಮನ್ ರೈಟ್ಸ್ ಕೋರ್ಟ್ಸ್ ಅಂತಕ್ಕಂಥದ್ದು ಈ ಒಂದು ಕಾನೂನಿನಲ್ಲಿ ಬರ್ತದೆ, ಸೆಕ್ಷನ್ 30 ಮತ್ತು 31ನಲ್ಲಿ. ಅದರ ಮೇಲೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಒಟ್ಟು 3 ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ, ಇಷ್ಟೊಂದು ನಿಮಗೆ ಮುನ್ನುಡಿ ಕೊಡ್ತಾ ಇವತ್ತು ಈ ಅಧಿನಿಯಮದ ಬಗ್ಗೆ ಚರ್ಚೆ ಮಾಡೋಣ. ಈ ಅಧಿನಿಯಮದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993 ಅಂದರೆ ಮಾನವ ಹಕ್ಕುಗಳ ರಕ್ಷಣೆ ಅಧಿನಿಯಮ, ಮಾನವ ಹಕ್ಕುಗಳ ರಕ್ಷಣೆ ಅಧಿನಿಯಮ. ನಿಯಮ 1993. ಈ ಒಂದು ನಿಯಮವನ್ನು ನಾವೇನು ಮಾಡ್ತೀವಿ, ಈ ಕೆಳಗಿನ ಹೆಡ್ಡಿಂಗ್ಗಳಲ್ಲಿ ನಾನು ಚರ್ಚೆ ಮಾಡ್ತೀನಿ. ಈ ಕಾಯ್ದೆಯ ಹಿನ್ನೆಲೆ ಏನು, ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್. ದೆನ್ ವಾಟ್ ದ ಪ್ರಿಯಾಂಬಲ್ ಆಫ್ ದಿಸ್ ಆ್ಯಕ್ಟ್ ಸೇಸ್. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ human rights or definition of human rights as per this act. ಈ ಅಧಿನಿಯಮದ ಪ್ರಕಾರ ಮಾನವ ಹಕ್ಕುಗಳು ಎಂದರೇನು, ಮಾನವ ಹಕ್ಕುಗಳು ಎಂದರೇನು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡ್ತೀವಿ. ಮತ್ತು ಇದರ ಮುಖ್ಯ ಅಂಶಗಳನ್ನು ಮತ್ತು ಇದಕ್ಕೆ ಇದ್ದಂಥ ಇತಿಮಿತಿಗಳು, ಅಡಚಣೆಗಳು ಅನ್ನೋದಕ್ಕಿಂತ ನಾವು ಇದಕ್ಕೆ ಏನನ್ಬೋದು, ಇನ್ನೊಂದು ಶಬ್ದ ಇತಿಮಿತಿಗಳು. ಇದಕ್ಕೆ ಏನು ಇತಿಮಿತಿಗಳಿದ್ದಾವೆ
ಅಂತಕ್ಕಂಥದ್ದು ನೋಡಿ ಒಂದು ಎರಡು ಸಂಬಂಧಪಟ್ಟಂತಹ ಕೇಸ್ಗಳನ್ನ ಬೇರೆ ಬೇರೆ ಕಡೆ ನಾನು ಚರ್ಚೆ ಮಾಡಿದ್ದೀನಿ. ಆ ಕೇಸ್ಗಳ ಹೆಸರನ್ನ ನಿಮಗೆ ಹೇಳ್ತೀನಿ. ಸೊ ಈ ರೀತಿಯಾಗಿ ಈ ಮಾನವ ಹಕ್ಕುಗಳ ಕಾಯ್ದೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಲೆಟ್ ಅಸ್ ಸಿ ವಾಟ್ ಇಸ್ ದ ಬ್ಯಾಕ್ಗ್ರೌಂಡ್ ಆಫ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993. See, the Paris Principles are a set of international standards adopted by the United Nations in 1993. United Nations in Paris, it has adopted, and those adoptions are international standards. What are the international standards for the purpose of human rights? They guide the structure, responsibility, status, and functioning of the national human rights institutions. In other words, they have told us to establish the national human rights institutions in every nation. And for that, they have also given the guidelines how its structure should be. What are the responsibilities of the human rights institution, and what is its legal status? All these things were to be enumerated. Like India's National Human Rights Commission. Before this act, the responsibility of protecting the rights was largely on the higher judiciary. Because if the human right is infringed or it is taken away, we can invoke Article 32 or Article 226 and go to the judiciary. Through these writs and PILs, however, over time, the need was felt for a specialized and autonomous body to investigate and protect against human rights violation. Against human rights violation. That's what we can see. ನೋಡಿ, ಪ್ಯಾರಿಸ್ ಸಿದ್ಧಾಂತಗಳು ಎಂಬುವು 1993ರಲ್ಲಿ ವಿಶ್ವಸಂಸ್ಥೆ, ಇದಕ್ಕೆ ನಾವು ವಿಶ್ವಸಂಸ್ಥೆನೂ ಅಂತ ಹೇಳ್ಬೋದು, ವಿಶ್ವಸಂಸ್ಥೆ ಅಂಗೀಕರಿಸಿದ ಅಂತಾರಾಷ್ಟ್ರೀಯ ಮಾನದಂಡಗಳ ಸಂಗ್ರಹವಾಗಿದೆ. ಇವು ರಾಷ್ಟ್ರದ ಮಾನವ ಹಕ್ಕು ಆಯೋಗಗಳ ರಚನೆ, ಜವಾಬ್ದಾರಿ, ಸ್ಥಾನಮಾನ ಮತ್ತು ಕಾರ್ಯವೈಖರಿಗಾಗಿ ಮಾರ್ಗಸೂಚಿಯಾಗಿ ಸೇವೆ ಮಾಡುತ್ತವೆ. ಮಾರ್ಗಸೂಚಿಯಾಗಿ ಸೇವೆ ಮಾಡುತ್ತವೆ. ಈ ಕಾಯ್ದೆಯು ಮೊದಲು ಉನ್ನತ ನ್ಯಾಯಾಂಗ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್, ರಿಟ್ ಮತ್ತು PILಗಳ ಮೂಲಕ ಮಾನವ ಹಕ್ಕುಗಳ ರಕ್ಷಣೆಯನ್ನು ನಿರ್ವಹಿಸುತ್ತಿತ್ತು. ಆದರೆ ಕಾಲಕ್ರಮೇಣ ಮಾನವ ಹಕ್ಕು ಉಲ್ಲಂಘನೆಗಳಿಗೆ ಸ್ಪಷ್ಟವಾದ ಹಾಗೂ ಸಮರ್ಪಿತ ಸಂಸ್ಥೆಯ ಅಗತ್ಯ ಅರ್ಥವಾಯಿತು. ಅಂದರೆ ನಾವು ಏನು ಗೈಡ್ಲೈನ್ಸ್ ಇದೆಯಲ್ವಾ, ಪ್ಯಾರಿಸ್ ಪ್ರಿನ್ಸಿಪಲ್ಸ್, ಇದಕ್ಕೆ ನಾವು ಏನು ಹೇಳ್ತೀವಿ, ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಥವಾ ಪ್ಯಾರಿಸ್ ತತ್ವಗಳು. ಸಿದ್ಧಾಂತಗಳು ಅನ್ನೋದಕ್ಕಿಂತ ನಾವು ತತ್ವಗಳು ಅಂದರೆ ಕರೆಕ್ಟ್. ಪ್ಯಾರಿಸ್ ತತ್ವಗಳನ್ನು ಆಧರಿಸಿ ನಾವು ಅದೇ ವರ್ಷದಲ್ಲಿ ನಾವೇನು ಮಾಡ್ತೀವಿ, ಈ ಮಾನವ ಹಕ್ಕು ರಕ್ಷಣಾ ಕಾಯ್ದೆಯನ್ನು ತರ್ತೇವೆ. ಅಂದರೆ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆಯ ಹಿನ್ನೆಲೆ ಇದೆಯಲ್ಲ, ಇದು ಪ್ಯಾರಿಸ್ ತತ್ವಕ್ಕೆ ಅನುಗುಣವಾಗಿ ನಾವು ಮಾಡಿದಂತಹ ಒಂದು ಕೆಲಸ. ದೆನ್ ಇದರ ಪೀಠಿಕೆ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಮಾನವ ಹಕ್ಕುಗಳ ಈ ಕಾನೂನು ಇದೆಯಲ್ಲ, ಈ ಕಾನೂನಿನ ಪೀಠಿಕೆ ಏನು ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ದ ಪ್ರಿಯಾಂಬಲ್ ಆಫ್ ದ ಹ್ಯೂಮನ್ ರೈಟ್ಸ್ ಆಕ್ಟ್ 1993 proclaims that the object of enacting this law is, ಈ ಒಂದು ಕಾನೂನನ್ನು ರಚಿಸುವ ಉದ್ದೇಶವೇನು ಅಂತಂದರೆ, ನಂಬರ್ 1, ಟು ಎಸ್ಟಾಬ್ಲಿಷ್ NHRC, National Human Rights, to establish SHRC, State Human Rights, to establish Human Rights Courts. ಏನು ಉದ್ದೇಶಕ್ಕೆ? ಫಾರ್ ದ ಬೆಟರ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ. ಪೀಠಿಕೆ ಏನು ಹೇಳುತ್ತಂದರೆ, ಈ ಕಾಯ್ದೆಯ ಉದ್ದೇಶ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವನ್ನು ಸ್ಥಾಪಿಸುವುದು, ರಾಜ್ಯ ಮಾನವ ಹಕ್ಕು ಆಯೋಗಗಳನ್ನು ಸ್ಥಾಪಿಸುವುದು ಮತ್ತು ಮಾನವ ಹಕ್ಕು ನ್ಯಾಯಾಲಯಗಳನ್ನು ರಚಿಸುವುದು. ಇವೆಲ್ಲವೂ ಭಾರತದೊಳಗಿನ ಮಾನವ ಹಕ್ಕುಗಳ ರಕ್ಷಣೆಯ ಹಾಗೂ
ಪ್ರಚಾರಕ್ಕಾಗಿ, ರಕ್ಷಣೆಯ ಹಾಗೂ ಪ್ರೋತ್ಸಾಹಕ್ಕಾಗಿ, ರಕ್ಷಣೆಯ ಹಾಗೂ ಪ್ರೋತ್ಸಾಹಕ್ಕಾಗಿ ನಾವು ಈ ಒಂದು ಕಾನೂನನ್ನು ರಚಿಸಿದ್ದೀವಿ. ಸೊ ದ ಮೇನ್ ಪರ್ಪಸ್ ಆಫ್ ಎನಾಕ್ಟಿಂಗ್ ದಿಸ್ ಲಾ was to create human rights commissions at two levels, at the national level and also at the state level. In other words, each state has to have a state human rights commission and the center should have a national human rights commission. And then there must be human rights courts all over India. Human rights courts all over India, that we can see. Then we know what are human rights. We have studied the concept of international covenants, the concept of international declarations like UDHR, then conventions like ICCPR, then ICESCR, and the comparative study of the American, inter-American, European as well as African concepts of human rights. Now, in India, as a law, we have enacted. Therefore, this Human Rights Act is an act enacted by the Parliament. And according to this human rights definition, rights relating to life, liberty, equality and dignity guaranteed by the Constitution. Nodi, life, liberty, equality, dignity guaranteed by Constitution are international covenants. Therefore, according to this act, both the international covenants ICCPR and ICESCR plus what is written in our Constitution regarding life, liberty, equality and dignity guaranteed by our Constitution. ಅರ್ಥ, ಸಂವಿಧಾನ ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದಗಳ ಮೂಲಕ ಖಾತರಿಪಡಿಸಲಾದ ಜೀವ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಗೌರವಕ್ಕೆ ಸಂಬಂಧಿಸಿದಂಥ ಹಕ್ಕುಗಳು. ಅಂದರೆ ನೀವು ಭಾರತದ ಸಂವಿಧಾನದ ಅನುಚ್ಛೇದ 14ರಿಂದ ಹಿಡ್ಕೊಂಡು, ಅನುಚ್ಛೇದ 14ರಿಂದ ಹಿಡ್ಕೊಂಡು ನೀವು ಅನುಚ್ಛೇದ 24ರವರೆಗೆ, 24 ಅಲ್ಲ 29, 30ರವರೆಗೆ ಇರತಕ್ಕಂತಹ ಎಲ್ಲ ಹಕ್ಕುಗಳು ಇದರಲ್ಲಿ ಕವರ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಲೈಫ್ ಈಸ್ ಆರ್ಟಿಕಲ್ 21, ಲಿಬರ್ಟಿ ಆಲ್ಸೋ ಆರ್ಟಿಕಲ್ 21 and ಆರ್ಟಿಕಲ್ 19, equality ಆರ್ಟಿಕಲ್ 14, dignity ಆರ್ಟಿಕಲ್ 17, ಆರ್ಟಿಕಲ್ 24, ಆರ್ಟಿಕಲ್ 25, right? So all these, then international covenants, ಇವೆಲ್ಲವನ್ನು ಇದು ಕವರ್ ಮಾಡ್ತದೆ. ಅಕಾರ್ಡಿಂಗ್ ಟು this is the definition according to section 2D of the Human Rights Act. 2D, this section pertains to Prevention of Human Rights Act 1993. ಇದರ ಪ್ರಕಾರ ನಾವು ಮಾನವ ಹಕ್ಕುಗಳು ಅಂದ್ರೆ ಏನು ಅನ್ನೋದನ್ನು ಇಲ್ಲಿ ಅರ್ಥೈಸಿದ್ದೀವಿ. ಈ ಡೆಫಿನೇಷನ್, ಇದಕ್ಕೆ ಮಾನವ ಹಕ್ಕುಗಳ ವ್ಯಾಖ್ಯಾನ, ಮಾನವ ಹಕ್ಕುಗಳ ವ್ಯಾಖ್ಯಾನ, section 2D. I am not going to discuss all other definitions. There are various definitions, but what is important for us is this definition. Now let us go to the concept. What ultimately this act is providing for? What actually this act is providing for? I have taken it from the internet, some information. See, it has preliminary short title. It has National Human Rights Commission, functions and powers of the Human Rights Commission. It has the procedure of inquiry by these commissions. Then State Human Rights Commission, Human Rights Courts, then finance and miscellaneous. These we are not going to discuss very seriously because ultimately finance is required. As a law,
students, what are very important here, how the inquiry is conducted and what are all the authorities protecting the human rights. So those things we are going to see. Therefore, in this Human Rights Act, we have got these various components. Those components, let us see one by one. National Human Rights Commission, Section 3. Under Section 3, we are creating a commission, NHRC, National Human Rights Commission. ನಾವು ಏನು ಮಾಡ್ತೀವಿ ಅಂತಂದರೆ, ಕಲಮು 3ರ ಪ್ರಕಾರ, ಕಲಮು 3ರಿಂದ 12ಕ್ಕೆ ಎಲ್ಲ ಈ ರಾಷ್ಟ್ರೀಯ ಏನು ಹೇಳ್ತೀವಿ ನಾವು, ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಕನ್ನಡದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಮಾನವ ಹಕ್ಕುಗಳ ಆಯೋಗ. ಇದು ಏನಾಗ್ತದೆ ಅಂತಂದ್ರೆ ಸೆಕ್ಷನ್ 3ರಲ್ಲಿ ಸ್ಥಾಪಿಸಲಾಗಿದೆ. ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದ್ರೆ, ಒಬ್ಬ ಅಧ್ಯಕ್ಷರು ಇರ್ತಾರೆ, ಚೇರ್ಪರ್ಸನ್. ಹಿ ಈಸ್ ನಾರ್ಮಲಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಭಾರತದ ನಿವೃತ್ತ ನ್ಯಾಯಮೂರ್ತಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಇದಕ್ಕೆ 4 ಜನ ಸದಸ್ಯರಿರ್ತಾರೆ, 4 ಜನ ಸದಸ್ಯರು. ಅದರಲ್ಲಿ ಈ 4 ಜನರಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್. ಇನ್ನೊಬ್ಬರು ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ. ಮತ್ತೆ ಇನ್ನುಳಿದಂತೆ 2 ತಜ್ಞರಿರ್ತಾರೆ. ಇನ್ನುಳಿದಂಥವ್ರು ಎನದರ್ 2, 1, 2, 3, 4 ಇವರಿಬ್ಬರು ಎಕ್ಸ್ಪರ್ಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್, ಔಟ್ಸೈಡರ್ಸ್ ಇರ್ತಾರೆ. ಈ ರೀತಿಯಾಗಿ 4 ಜನರು ಖಾಯಂ ಸದಸ್ಯರಿರ್ತಾರೆ. 4 ಜನರು ಮತ್ತು ಈ ಒಂದು ಅಧ್ಯಕ್ಷರು, ಈ 5 ಜನರು ಖಾಯಂ ಸದಸ್ಯರಾಗಿರ್ತಾರೆ. ಇದು ಅಲ್ಲದೇನೆ ಪದನಿಮಿತ್ತವಾಗಿ ಇನ್ನೂ 4 ಜನರನ್ನು ನಾವು ನ್ಯಾಷನಲ್ ಕಮಿಷನ್ ತೊಳ್ತೀವಿ. ಅಲ್ಲೇನಾಗುತ್ತೆ ಅಂದರೆ, ಬೇರೆ ಬೇರೆ ಕಮಿಷನಲ್ಲಿ ಇರ್ತಕ್ಕಂಥ ಚೇರ್ಮನ್ರು, SC/ST ಕಮಿಷನ್ ಚೇರ್ಮನ್, ವುಮೆನ್ಸ್ ಕಮಿಷನ್ ಚೇರ್ಮನ್, ಈ ರೀತಿ ಇರ್ತಕ್ಕಂತಹ ಬೇರೆ ಒಂದು ಆರ್ಗನ್ನಿಂದ ಏನು ಮಾಡ್ತೀವಿ, ಅವರ ಹುದ್ದೆಗೆ ಅನುಗುಣವಾಗಿ ಅವರನ್ನು ಕೂಡ ಇಲ್ಲಿ ನಾವು ಸದಸ್ಯರನ್ನು ಮಾಡ್ತೇವೆ. ಈ ರೀತಿಯಾಗಿ ಈ ಒಂದು ಸಮಿತಿಯ ರಚನೆ ಆಗಿರ್ತದೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡಿರೋದು ಅವಶ್ಯಕತೆ ಇದೆ. ದೆನ್ ಇವರ ಕೆಲಸಗಳೇನು, what are the functions? This is a very important section. Section 12 talks about the functions. ಅವರುಗಳ ಏನು ಕೆಲಸ ಮಾಡ್ತದೆ, ಮಾನವ ಹಕ್ಕುಗಳ ಆಯೋಗ ಯಾವ ಕೆಲಸವನ್ನು ಮಾಡುತ್ತದೆ ಅನ್ನೋದನ್ನು ಇದು ತನಿಖೆ ಮಾಡ್ತದೆ. ಎನ್ಕ್ವೈರಿ ಇಂಟು ಹ್ಯೂಮನ್ ರೈಟ್ಸ್ ವೈಲೇಷನ್ಸ್. ಎನ್ಕ್ವೈರಿ ಇಂಟು ಹ್ಯೂಮನ್ ರೈಟ್ಸ್ ವೈಲೇಷನ್, ಮಾನವ ಹಕ್ಕು ಉಲ್ಲಂಘನೆಯಾದ ಸಂದರ್ಭದಲ್ಲಿ ಅದರ ತನಿಖೆಯನ್ನು ಮಾಡುತ್ತದೆ. ಮತ್ತು ಇದು ಯಾರದೇ ಪರ್ಮಿಷನ್ ಇಲ್ಲದೆ ಈ ಒಂದು ಆಯೋಗ ಜೈಲುಗಳ ತಪಾಸಣೆ ಮಾಡ್ಬೋದು. ವಿಸಿಟ್ಸ್ ಪ್ರಿಸನ್ಸ್ ಆ್ಯಂಡ್ ಡಿಟೆನ್ಷನ್ ಸೆಂಟರ್ಸ್, ಬಂಧನ ಕೇಂದ್ರಗಳಿಗೆ ಮತ್ತು ಜೈಲುಗಳಿಗೆ ಇದು ಭೇಟಿ ಕೊಡುವಂಥದ್ದು, ಅಲ್ಲಿ ಹೋಗಿ ತಪಾಸಣೆ ಮಾಡುವಂಥದ್ದು. ಪ್ರಮೋಟ್ಸ್ ಅವೇರ್ನೆಸ್ ಆ್ಯಂಡ್ ಎಜುಕೇಷನ್, ಮಾನವ ಹಕ್ಕುಗಳ ಶಿಕ್ಷಣ ಮತ್ತು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಈ ಒಂದು ಆಯೋಗ ಪ್ರಯತ್ನ ಪಡ್ತದೆ. ರೆಕಮೆಂಡ್ಸ್ ರಿಫಾರ್ಮ್ಸ್ ಟು ಗೌರ್ಮೆಂಟ್, ಮತ್ತು ಇದೇನು ಮಾಡ್ತದೆ, ಸರ್ಕಾರಕ್ಕೆ ಮಾನವ ಹಕ್ಕುಗಳ ವಿಚಾರದಲ್ಲಿ ಯಾವ ರೀತಿಯಾದಂತಹ ಏನು ಶಿಫಾರಸುಗಳನ್ನು ಮಾಡಬೇಕು. ನಾನು ಇಲ್ಲಿ ಬ್ರೀಫಾಗಿ ಚರ್ಚೆ ಮಾಡಿದ್ದೀನಿ. ಮಾನವ ಹಕ್ಕುಗಳ ಆಯೋಗವನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡೋದ್ರಿಂದ ನಾನು ಇಲ್ಲಿ ಹೆಚ್ಚು ಚರ್ಚೆ ಮಾಡಿಲ್ಲ, ಪಕ್ಷಿ ನೋಟವನ್ನು ಮಾತ್ರ ನಾನು ಚರ್ಚೆ ಮಾಡ್ತಾ ಇದ್ದೀನಿ, ಅದು ಗಮನಿಸ್ಬೇಕು ನೀವು. ದೆನ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ಇದನ್ನು ಕೂಡ ನಾನು ಅಲ್ಲಿ ಚರ್ಚೆ ಮಾಡ್ತೀನಿ, ವಿವರವಾಗಿ ಚರ್ಚೆ ಮಾಡ್ತೀನಿ. ಏನೇನು ಪವರ್ಸು, ಸಮನಿಂಗ್ ಪವರ್, ಇಟ್ ವರ್ಕ್ಸ್ ಲೈಕ್ ಎ ಸಿವಿಲ್ ಕೋರ್ಟ್. ಇದೆಲ್ಲನೂ ಬರೆಯೋದ್ರ ಬಂದು ನಾನು ಏನು ಹೇಳ್ಬೋದು, ಇಟ್ ಹ್ಯಾಸ್ ದ ಪವರ್ಸ್ ಆಫ್ ಎ ಸಿವಿಲ್ ಕೋರ್ಟ್. ಒಂದು ದಿವಾನಿ ನ್ಯಾಯಾಲಯಕ್ಕೆ ಇರ್ತಕ್ಕಂತಹ ಎಲ್ಲ ಅಧಿಕಾರಗಳನ್ನು ನಾವೇನು ಮಾಡಿದ್ದೀವಿ, ಕಮಿಷನ್ ಕೊಡಿದ್ದೀವಿ. ಸೊ ದ ಕಮಿಷನ್ ಕ್ಯಾನ್ ಡೂ ಆಲ್ ದೀಸ್ ಆಸ್ಪೆಕ್ಟ್ಸ್. ಇದು ಜನರನ್ನು ಕರೆದು ವಿಚಾರಿಸ್ಬೋದು, ಸಾಕ್ಷಿಗಳನ್ನ ವಿಚಾರಣೆ ಮಾಡ್ಬೋದು, ದಾಖಲೆಗಳನ್ನು ಸಂಗ್ರಹ ಮಾಡ್ಬೋದು, ಈ ಎಲ್ಲ ಅಧಿಕಾರಗಳಿದೆ. ದೆನ್ ಕಮ್ಸ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ನೋಡಿ, ಸೆಕ್ಷನ್ 21ರಿಂದ 29ರವರೆಗೆ ನಾವೇನು ಮಾಡ್ತೀವಿ, ರಾಜ್ಯ
ಮಾನವ ಹಕ್ಕುಗಳ ಆಯೋಗವನ್ನು ನಾವೇನು ಮಾಡ್ತೀವಿ, ಸ್ಥಾಪನೆ ಮಾಡ್ತೀವಿ ರಾಜ್ಯ ಸರ್ಕಾರಗಳ ಮೂಲಕ. ರಾಜ್ಯ ಮಟ್ಟದ ಪ್ರಕರಣಗಳಿಗೆ ಇದೇನಾಗುತ್ತೆ ಅಂದರೆ ಲಿಸ್ಟ್ 2ಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದನ್ನು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ನೋಡುತ್ತೆ. ಒಂದನ್ನು ಗಮನಿಸಬೇಕು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದರೆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಚುನಾಯಿಸ್ತಾರೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಆಮೇಲೆ ಈ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಇಲ್ಲಿ ರಾಜ್ಯಪಾಲರು ನೇಮಿಸ್ತಾರೆ. ದೆನ್ ಕಮ್ಸ್ ಹ್ಯೂಮನ್ ರೈಟ್ಸ್ ಕೋರ್ಟ್ಸ್. ಆರ್ಟಿಕಲ್ ಸೆಕ್ಷನ್ 30 ಆ್ಯಂಡ್ ಸೆಕ್ಷನ್ 31. These 2 sections provide for human rights courts. ಮಾನವ ಹಕ್ಕುಗಳ ಕೋರ್ಟ್ಗಳನ್ನು ಸ್ಥಾಪಿಸುವುದಕ್ಕೆ ಈ ಕಾನೂನಿನಲ್ಲಿ ಪ್ರಾವಧಾನ ಮಾಡಲಾಗಿದೆ. Then what are the amendments? For this act, 2 times amendments are done. In 2006 an amendment was done and in 2019 an amendment was done. ಅಂದ್ರೆ ತಿದ್ದುಪಡಿಯನ್ನು ಮಾಡಲಾಗಿದೆ. CJI ಅಲ್ಲದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಧ್ಯಕ್ಷರಾಗಿ ಆಯ್ಕೆ ಆಗ್ಬೋದು. ಮೊದಲು CJI ಅಂತ ಕಂಪಲ್ಸರಿ ಇತ್ತು, ಅದನ್ನು ಅಲ್ದವರು ಮಾಡ್ಬೋದು ಅಂತಿತ್ತು. 2019ರ ವಿಷಯದಲ್ಲಿ ಏನು ಮಾಡಿದ್ವಿ ನಾವು ಅಂದರೆ 5 ವರ್ಷದಿದ್ದಂತಹ ಅವ್ರದ್ದು ಟೆನ್ಯೂರ್ನ ಏನು ಮಾಡಿದ್ವಿ, 3 ವರ್ಷಕ್ಕೆ ಕಡಿತ ಮಾಡಿದ್ವಿ. ಆಮೇಲೆ ಈ ನ್ಯೂ ಎಕ್ಸ್ ಆಫಿಷಿಯೋ ಮೆಂಬರ್ಸ್ ಇನ್ಕ್ಲೂಡೆಡ್, ಹೆಚ್ಚುವರಿ ಹುದ್ದೆ ಎಕ್ಸ್ ಆಫಿಷಿಯೋ ಪದನಿಮಿತ್ತ ಜನರಿದಾರಲ್ಲ, ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಲಾಗಿದೆ. ಓಕೆ, what are all the limitations of this commission or this act? ಈ ಒಂದು ಕಾನೂನಿನ ಇತಿಮಿತಿಗಳೇನು, ಅಡಚಣೆಗಳು ಅನ್ನೋದಕ್ಕಿಂತ ನಾವಿಲ್ಲಿ ಏನು ಹೇಳೋಣ, ಕಾನೂನಿನ ಇತಿಮಿತಿಗಳು ಕಾನೂನಿನ ಇತಿಮಿತಿಗಳು ಏನಿದಾವೆ ಅಂತ ನಾವು ನೋಡೋದಾದ್ರೆ, recommendations are not binding. It can only give an advice or recommendation to the government. It cannot do beyond that. No power to punish or enforce. ದಂಡ ಮಾಡಲಿಕ್ಕೆ ಯಾವುದೇ ಒಂದು ಅವನು ವ್ಯಕ್ತಿಯ ಮೇಲೆ ಏನಾದರೂ ನೀವು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಮತ್ತು ಯಾವುದೇ ಒಂದು ಪ್ರಕರಣ ನಡೆದು 1 ವರ್ಷ ಕಳೆದು ಹೋಗಿದ್ರೆ ಆಮೇಲೆ ಅಂಥ ಒಂದು ಪ್ರಕರಣದ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಸಾಮರ್ಥ್ಯ ಇವರಲ್ಲಿಲ್ಲ. ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಅವರ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993. ಇದಕ್ಕೆ ಸಂಬಂಧಪಟ್ಟಂತಹ ಒಂದು 3 ಕೇಸ್ ಇದ್ದಾವೆ. ಈ 3 ಕೇಸನ್ನು ನಾನು ನಿಮಗೆ ಮಾನವ ಹಕ್ಕುಗಳ ಆಯೋಗವನ್ನು ಚರ್ಚೆ ಮಾಡುವಂಥ ಒಂದು ಪ್ರಸಂಗ ಬರ್ತದೆ. ಇಲ್ಲಿ ಕೇಸ್ಗಳನ್ನು ನೆನ್ಪಿಟ್ಕೊಳ್ದೊಳ್ಳೆದು. ಹ್ಯೂಮನ್ ರೈಟ್ಸ್ ಅಂದ ಕೂಡಲೇ ದಿಸ್ ಈಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಕೇಸ್, DK ಬಾಸು ಕೇಸ್. ದಿಸ್ ಈಸ್ ಅಬೌಟ್ ದಿ ಹರಾಸ್ಮೆಂಟ್ ಆನ್ ದ ಪೀಪಲ್ ಹೂ ಆರ್ ಇನ್ ಜೇಲ್. ಸೊ ರಿಗಾರ್ಡಿಂಗ್ ಜೇಲ್ ರಿಫಾರ್ಮ್ಸ್, it has given so many recommendations. Human Rights Commission has given so many recommendations, and those recommendations are ultimately implemented as a jail manual. ಜೈಲಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನೇನು ಹಕ್ಕುಗಳಿದ್ದಾವೆ ಅನ್ನೋದನ್ನು ಈ ಒಂದು ಪ್ರಕರಣದ ನಂತರ, ಈ ಪ್ರಕರಣವನ್ನು ನೋಡಿ ಇದರ ಆಧಾರದಲ್ಲಿ ನಮಗೇನಾಗುತ್ತೆ, ನ್ಯಾಷನಲ್ ಕಮಿಷನ್ನು ಇಟ್ ವಿಲ್ ಮೇಕ್ ಸೋ ಮೆನಿ ರೆಕಮೆಂಡೇಶನ್ಸ್ ಆ್ಯಂಡ್ ದೇ ಆರ್ ಯೂಸ್ಡ್. ದೆನ್ ಪೀಪಲ್ಸ್ ಯೂನಿಯನ್, ದಿಸ್ ಈಸ್ ಏಷ್ಯಾಡ್ ಕೇಸ್ ಇಟ್ ಸೀಮ್ಸ್. People's Union for Democratic Rights versus Union of India. Socio-economic rights can be enforced via PIL ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಮತ್ತು NHRC ಮೇಲೆ ಇರತಕ್ಕಂಥ ಒಂದು ಪ್ರಕರಣ ಇದೆ ನೋಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ದಿಸ್ ಯು ಕ್ಯಾನ್ ಕೋಟ್ ಇನ್ ದ ಎಕ್ಸಾಮಿನೇಷನ್. ಆಪ್ಟ್ ಎಕ್ಸಾಂಪಲ್, ದಿಸ್ ಒನ್ ಆ್ಯಂಡ್ ದಿಸ್ ಒನ್. DK Basu 1 and this one 2nd. This you can leave. This is NHRC versus Arunachal Pradesh 1996 ಪ್ರಕರಣ. NHRC intervened in refugee protection case. ಶರಣಾರ್ಥಿಗಳ ಹಕ್ಕುಗಳಿಗೆ NHRCಯ ಮಧ್ಯಸ್ಥಿಕೆ. ನೋಡಿ, ಯಾರಾದರೂ ವಲಸೆ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಅವರ ಮೇಲೂ ಕೂಡ ನಾವು ಅಮಾನವೀಯವಾಗಿ ನಡ್ಕೊಳಕ್ಕಾಗೋದಿಲ್ಲ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಏನು ಹೇಳುತ್ತೆ ಅಂತಂದರೆ, ಅವರುಗಳ ಕನಿಷ್ಠ ಹಕ್ಕುಗಳ ಬಗ್ಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯಾಸ್ ಇಂಟರ್ಫಿಯರ್ಡ್ ಆ್ಯಂಡ್ ಟೇಕನ್ ಇಟ್ಸ್ ರೋಲ್ ಅಂತಕ್ಕಂಥದ್ದನ್ನು ನೀವಿಲ್ಲಿ ಮರಿಬಹುದು. And with this I can conclude the part. The Protection of the Human Rights Act is a landmark law that institutionalizes human rights protection in India. ಈ ಕಾಯ್ದೆ ಭಾರತದಲ್ಲಿ ಮಾನವ ಹಕ್ಕುಗಳ ಸಾಂಸ್ಥಿಕ ರಕ್ಷಣೆಗೆ ಪಾರದರ್ಶಕವಾಗಿದೆ. ಆದರೆ ಇದರ ಪರಿಣಾಮಕಾರಿತ್ವ ಹೆಚ್ಚಿಸಲು ಶಿಫಾರಸುಗಳನ್ನು ಕಡ್ಡಾಯಗೊಳಿಸುವ ವ್ಯವಸ್ಥೆ, ಸ್ವಾಯತ್ತತೆ ಮತ್ತು ಸಂಪನ್ಮೂಲಗಳ ಹೆಚ್ಚಳದ ಅಗತ್ಯವಿದೆ ಅನ್ನೋದನ್ನು ನಾವಿಲ್ಲಿ ಕಾಣಬೇಕು. ಹಾಗಿದ್ರೆ
ನಾವೊಂದು ಈ ವಿಡಿಯೋದಲ್ಲಿ ನಿಮಗೆ ಏನೇನು ಹೇಳಿದ್ದೀನಿ ಅಂತಂದರೆ, ಈ ಒಂದು ಕಾನೂನಿನ ಪ್ರಕಾರ, ಒಂದು ಕಾನೂನಿನ ಹಿನ್ನೆಲೆ ಏನು ಅಂತಂದರೆ, ಪ್ಯಾರಿಸ್ ತತ್ವದ ಆಧಾರದ ಮೇಲೆ ನಾವು ಈ ಕಾನೂನನ್ನು ರಚಿಸಿದೆವು. ಪ್ಯಾರಿಸ್ ತತ್ವ ಕೂಡ, ಪ್ಯಾರಿಸ್ ಸಭೆ ನಡೀತಲ್ಲ, ಈ ವಿಶ್ವಸಂಸ್ಥೆಯ ಸಭೆ, ಆ ಸಭೆಯಲ್ಲಿ 1993ರಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಾಯಿತು. ಆ ನಿರ್ಧಾರಗಳು ಏನು ಅಂತಂದರೆ, ಎಲ್ಲ ದೇಶಗಳು ಒಂದು ಸ್ಟ್ಯಾಂಡರ್ಡನ್ನು ಇಟ್ಕೋಬೇಕು, ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡಬೇಕು, ಕೋರ್ಟ್ಗಳನ್ನ ಮಾಡ್ಬೇಕಂತಕ್ಕಂಥ ಒಂದು ನಿರ್ದೇಶನ ಇತ್ತದು, ಬೈಂಡಿಂಗ್ ದಿಸ್ ಒನ್. ಅದರ ಪ್ರಕಾರ ನಾವೇನು ಮಾಡಿದ್ವಿ, 1993ರಲ್ಲಿ ಒಂದು ಕಾನೂನನ್ನು ಮಾಡಿದ್ವಿ. ಆ ಕಾನೂನಿನಲ್ಲಿ ಪ್ರಮುಖವಾಗಿ ಮಾನವ ಆಯೋಗ, ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಟ್ಟದಲ್ಲಿ, ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಟ್ಟದಲ್ಲಿ ಮತ್ತು ಮಾನವ ಹಕ್ಕುಗಳ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಇವೆಲ್ಲರುಗಳ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಈ ಒಂದು ಕಾನೂನಿನಲ್ಲಿ ನಾವು ಹೇಳ್ತೀವಿ ಅಂತಕ್ಕಂಥದ್ದನ್ನು ನೀವು ಕಾಣ್ಬೋದು. ಇದು ದಿಸ್ ಇಸ್ ದಿ ಸಿಂಪ್ಲಿಫೈಡ್ ವ್ಯೂ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993. ಇಷ್ಟನ್ನು ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಹ್ಯೂಮನ್ ರೈಟ್ಸ್ ಕಮಿಷನ್ನು ಕೂಡ ನಿಮಗೆ ಪ್ರತಿ ಸಲ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಎಕ್ಸ್ಪ್ಲೇನ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಅ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಅಂದರೆ ನಾನೀಗೇನು ಕೊಟ್ಟಿರುವಂತಹ ಎಲ್ಲ ನೋಟ್ಸ್ಗಳನ್ನು ನೀವು ಬರೀಬಹುದು. ಸೊ ನೀವು ಈ ಕಾನೂನಿನ ಮಾನವ ಹಕ್ಕುಗಳ ರಕ್ಷಣೆಯ ಅಧಿನಿಯಮದ ಲಕ್ಷಣಗಳನ್ನು ಹೇಳಿ ಅಂದರೆ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ರೈಟ್. ಅಂಡ್ ದೆನ್ ದೇರ್ ಮೇ ಬಿ ಅ ಕ್ವಶನ್. ದ ಕ್ವಶನ್ ಈಸ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಸ್ಥಾಪನೆ ಮತ್ತು ಅದರ ಅಧಿಕಾರಗಳ ಬಗ್ಗೆ ಬರೀರಿ ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.